ಅಂತಾರಾಷ್ಟ್ರೀಯ ಮಟ್ಟದ ಬೆಳವಣಿಗೆಗಳಿದೆಯಲ್ಲ, ಆ ಬೆಳವಣಿಗೆಗಳು ನಮ್ಮ ದೇಶದಲ್ಲಿ ಆತಂಕವನ್ನು ಸೃಷ್ಟಿಸಿವೆ. ಏನದು? ಸೊ ಭಾರತದ ಜೊತೆ ಇರುವವರು ಯಾರು? ಈ ಪ್ರಶ್ನೆಯನ್ನು ಇಟ್ಟುಕೊಂಡು ನಾನು ಎರಡನೇ ಸುದ್ದಿಯ ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ನಾವು ಏಕಾಂಗಿ ಆದ್ವಾ? ನಮ್ಮನ್ನು ಐಸೋಲೇಟ್ ಮಾಡಲಾಯ್ತಾ? ದಿಸ್ ದ ಸೆಕೆಂಡ್ ಕ್ವೆಶ್ಚನ್. ಹಾಗೆಯೇ ವಿಶ್ವದ 3 ಪ್ರಬಲ ಶಕ್ತಿಗಳು ಯಾಕೆ ನಮ್ಮನ್ನು ಕೈಬಿಟ್ಟು? ತಪ್ಪಿದ್ದೇನೆ. ಈ 3 ಪ್ರಶ್ನೆಗಳನ್ನು ಇಟ್ಟುಕೊಂಡು ಈ ಎರಡನೇ ಸುದ್ದಿಯನ್ನು ವಿಶ್ಲೇಷಣೆ ಮಾಡಿ. ಸೊ ನಿನ್ನೆ ಭಾರತದವರು ಸ್ವಲ್ಪ ಸಂತೋಷ ಪಡೋ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಫೋನ್ ಮಾಡಿಬಿಟ್ಟು 40 ನಿಮಿಷ ಮಾತನಾಡಿದರು. ಏನು ಮಾತಾಡಿದ್ರೋ ವಿವರಗಳು ಬಂದಿಲ್ಲ. ಓಕೆ, ಅವರು ಏನು ಮಾತಾಡ್ತಾರೆ ಅದನ್ನು ನೋಡೋಣ. ಸೊ ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮಾತನಾಡಿದರೂ ಕೂಡ ಈ ಬೆಳವಣಿಗೆ, ಅಂತಾರಾಷ್ಟ್ರೀಯ ಬೆಳವಣಿಗೆಯಲ್ಲಿ ಭಾರತ ಎಂತಹ ಪಾತ್ರವನ್ನು ನಿರ್ವಹಿಸಬೇಕಾಗಿತ್ತೋ ಅದು ಸಾಧ್ಯ ಆಗ್ತಾ ಇಲ್ಲ. ಇದು ಭಾಳ ಮಹತ್ವದ್ದು. ಯಾಕೆ ಅಂತ ಅಂದರೆ, ನಾವು ಐಸೋಲೇಟ್ ಆಗೋದಿದೆಯಲ್ಲ, ಅದು ಎಲ್ಲ ದೇಶ ಪ್ರೇಮಿಗಳು ದುಃಖವನ್ನು ಉಂಟು ಮಾಡುತ್ತೆ. ಆದರೆ ಏನೇನೋ ಸುಳ್ಳುಗಳನ್ನು ಹೇಳ್ಕೊಂಡು ಅದನ್ನು ಮುಚ್ಚಾಕುವ ಯತ್ನ ನಡೀತಾ ಇದೆ. ನಾವು ಐಸೋಲೇಟ್ ಆಗ್ತಾಯಿದ್ದೀವಿ. ಈಗ ನಾನು 3 ವಿಚಾರಗಳ ಬಗ್ಗೆ ಹೇಳಿದೆ. 3 ದೇಶಗಳ ಪ್ರಬಲ ಶಕ್ತಿಗಳು ನನ್ನ ಜೊತೆ ಇಲ್ಲ. ಅಮೇರಿಕಾದ ಜೊತೆ ನಮ್ಮ ಸಂಘರ್ಷ ಇದೆಯಲ್ಲ, ಅದು ಮೊದಲಿನಿಂದ ನಡೀತಾ ಇದೆ. ಟ್ರೇಡ್ ಅಗ್ರಿಮೆಂಟ್ ಆಗುವ ಸಂದರ್ಭದಿಂದ ನಡೆದದ್ದು. ಸೊ ಡೊನಾಲ್ಡ್ ಟ್ರಂಪ್ ಅವರೇ ಭಾರತದ ಪ್ರಧಾನಿಗಳನ್ನುವವರೆಗೆ ಜನ ಮಾತನಾಡುವ ಸ್ಥಿತಿ ಬಂತು. ಪ್ರತಿ ಒಂದು ವಿಚಾರದಲ್ಲೂ ಭಾರತವನ್ನು ಒಂದು ರೀತಿ ಹೀಗಳಿತ, ಭಾರತದ ಪ್ರಧಾನಿಯನ್ನು ಹೀಗಳಿತ, ಅವರ ಮನೆ ಕಳಿಸ್ತೀನಿ, ನಾನು ಮಾತನಾಡಿದರೆ ಮುಗೀತು, ಅವ್ರ ರಾಜಕೀಯ ಬದುಕೆ ನಿಂತೋಗ್ಬಿಡುತ್ತೆ ಅನ್ನುವ ಮಾತನ್ನು ಟ್ರಂಪ್ ಆಡಿದ್ರು. ಆದರೆ ನಮ್ಮ ಪ್ರಧಾನಿಯ ಬಗ್ಗೆ ಪ್ರತಿಕ್ರಿಯೆಯನ್ನೇ ನೀಡಿಲ್ಲ. ಇದಕ್ಕೆ ಭಕ್ತರು ಹೇಳೋದು ಜಾಣತನ ಕಂಡ್ರಿ. ಇದನ್ನು ನಾನು ಜಾಣತನ ಅನ್ನಲ್ಲ. ನಮಗೆಲ್ಲರಿಗೆ ವೈಯಕ್ತಿಕವಾಗಿ ಒಂದು ಸ್ವಾಭಿಮಾನ ಅನ್ನೋದಿರಬೇಕು. ಹಾಗೆ ಒಂದು ದೇಶಕ್ಕಿರಬೇಕು, ಪ್ರಧಾನಿಗಿರಬೇಕು. ಇಂಥ ವಿಚಾರಗಳನ್ನು ತಕ್ಷಣ ಖಂಡಿಸುವುದಿರುತ್ತಲ್ಲ, ನೀನು ಯಾವನು ಅನ್ನುವುದು ಗೊತ್ತಿರಬೇಕು, ಕೇಳೋದು. ಆದರೆ ದುರ್ದೈವ ಅಂತ ಅಂದರೆ ಪ್ರಧಾನಿ ಮಾತನ್ನೇ ಆಡ್ತಾ ಇಲ್ಲ. ಪ್ರತಿ ಹಂತದಲ್ಲಿ ಅಮೇರಿಕಾ ಮತ್ತು ಟ್ರಂಪ್ ಭಾರತವನ್ನು ಹೀಗಳಿಸ್ತಾ ಇದ್ದಾರೆ. ಒಂದು ರೀತಿ ನಮ್ಮನ್ನು ಐಸೋಲೇಟ್ ಮಾಡ್ತಿದ್ದಾರೆ. ಹಾಗೆಯೇ ಅವರು ಪಾಕಿಸ್ತಾನವನ್ನು ಪ್ರತಿ ಸಂದರ್ಭದಲ್ಲಿ ಹೊಗಳ್ತಾ ಇದ್ದಾರೆ. ಆ ಬಗ್ಗೆ ನಾನು ಇನ್ನೊಂದು ಸ್ಟೋರಿಯಲ್ಲಿ ಮಾತನಾಡ್ತೀನಿ ಟ್ರಂಪ್ ಬಗ್ಗೆ. ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಚೀನಾ ಈಗ ತಾನೇ ಮತ್ತೆ ಕಾಲು ಕೆದರಿ ಜಗಳ ಪ್ರಾರಂಭವಾಗಿದೆ. ಅರುಣಾಚಲ ಪ್ರದೇಶದ ಕೆಲವು ಪ್ರದೇಶಗಳಿಗೆ ತನ್ನದೇ ಆದ ಹೆಸರನ್ನು ನೀಡಿದೆ ಮತ್ತು ಭಾರತ ಅರುಣಾಚಲ ಪ್ರದೇಶವನ್ನು ಚೀನಾದ ಭಾಗ ಅಂತ ಕ್ಲೇಮ್ ಮಾಡೋದು, ಈಗ ಮತ್ತೆ ಕ್ಲೇಮ್ ಮಾಡಿದೆ. ಇದೊಂದು ಸೀರಿಯಸ್ ಥಿಂಗ್. ನಾವು ಪ್ರತಿಭಟಿಸಿದ್ದೀವಿ, ಅದು ಹಾಗಲ್ಲ, ಇದು ಹೀಗೆ ಅಂತ ಹೇಳಿದ್ದೀವಿ. ಚೀನಾ ಕೇಳ್ತಾ ಇಲ್ಲ. ಅದರ ಜೊತೆಗೆ ಚೀನಾ ಒಂದು ರೀತಿಯಲ್ಲಿ ಸೆಡ್ಡು ಹೊಡೆಯುವ ಸ್ಥಿತಿಯಲ್ಲಿದೆ. ಭಾರತದ ಜೊತೆ ಚೀನಾ ಸಂಬಂಧ ಸುಧಾರಿಸ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಾಯವನ್ನು ಚೀನಾ ಪಾಕಿಸ್ತಾನಕ್ಕೆ ಮಾಡಿದೆ. ಸೊ ಭಾರತ ಆಗಲೂ ಕೂಡ ಚೀನಾದ ಜೊತೆ ಗಟ್ಟಿಯಾಗಿ ಎದೆಯುಬ್ಬಿಸಿ ನಿಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಅದಾದ ಮೇಲೆ ಜೈಶಂಕರ್ ಅವರು ಚೀನಾದ ಇವ್ರ ಜೊತೆ ಮಾತನಾಡಿದ್ರು, ಅಜಿತ್ ಡೋವಲ್ ಅವರು ಮಾತನಾಡಿದ್ರು. ಆದರೆ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಸುಧಾರಿಸಬೇಕು ಸುಧಾರಿಸ್ತೆ ಅಂದಾಗ ತಕ್ಷಣ ಅರುಣಾಚಲ ಪ್ರದೇಶದ ವಿಚಾರ ಬಂತು. ಅಂದರೆ ಅಮೇರಿಕಾ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದಾಗೆ ಸೆಕೆಂಡ್ ಥಿಂಗ್, ಚೀನಾ ಕೂಡ. 2 ಪ್ರಬಲ ಶಕ್ತಿಗಳು. ಈ 2 ಪ್ರಬಲ ಶಕ್ತಿಗಳು ಒಂದಾರು ನಮ್ಮ ಕಡೆ ಇರಬೇಕಿತ್ತಲ್ವಾ? ಇಲ್ಲ. ಚೀನಾ ಜೊತೆ ಸಂಬಂಧ ಹೇಗೆ ಬದಲಾಗುತ್ತೆ, ಏನಾಗುತ್ತೆ ಗೊತ್ತಿಲ್ಲ ನನಗೆ. ಆದರೆ ಚೀನಾ ಕೂಡ ನಮ್ಮನ್ನು ಗಂಭೀರವಾಗಿ ತಗೊಂಡಿಲ್ಲ. ಅದರ ಜೊತೆಗೆ ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ಭಾರತ ಈಗ ಬ್ರಿಕ್ಸ್ ಏನಿದೆ, ಬ್ರಿಕ್ಸ್ನ ನೇತೃತ್ವವನ್ನು ವಹಿಸಿದೆ. ಅಟ್ಲೀಸ್ಟ್ ಬ್ರಿಕ್ಸ್ನ ಒಂದು ಸಭೆಯನ್ನು ಕರೆದು ಚರ್ಚೆ ಮಾಡುವ ಕೆಲಸವನ್ನು ಕೂಡ ಮಾಡಿಲ್ಲ. ಯಾಕೆಂದರೆ ನಮ್ಮ ಪ್ರಧಾನಿಗಳಿಗೆ ಟ್ರಂಪ್ ಭಯ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬ್ರಿಕ್ಸ್ ಕುಳಿತು ಚರ್ಚೆ ಮಾಡಿ ಮಹತ್ವದ ತೀರ್ಮಾನವನ್ನು ತೆಗೆದುಕೋಬೋದಾಗಿದೆ. ಯಾಕೆ ಹೀಗೆ? ಯಾಕೆ ಪ್ರಧಾನಿ ನರೇಂದ್ರ ಮೋದಿಯವರು ನಿಸ್ಸಹಾಯಕರಾದಂತೆ ಕಾಣ್ತಿದ್ದಾರೆ? ಯಾಕೆ ಅವರು ಒಂದು ನಿರ್ಣಾಯಕವಾದ ಹೆಜ್ಜೆಗಳನ್ನು ಇಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಆಯಿತು, ಎರಡು ಕಲಿತೆ ನಾವು ಐಸೋಲೇಟೆಡ್. ಥರ್ಡ್ ಕಂಟ್ರಿ ರಷ್ಯಾದ ಜೊತೆಗಿನ ಸಂಬಂಧ ಕೂಡ ಮೊದಲು ಇದ್ದ ಹಾಗೆ ಇಲ್ಲ. ರಷ್ಯಾದ ಜೊತೆಗೆ ನಮ್ಮ ವ್ಯಾಪಾರ ವಹಿವಾಟುಗಳೇನಿವೆ, ಎಸ್ಪೆಷಲಿ ನೀವು
ಇಂಧನವನ್ನು ತರಿಸಿಕೊಳ್ಳೋದು ಇದು ಇರ್ಬೋದು. ಯಾವಾಗ ಅಮೇರಿಕ ಹೆದರಿಸುತ್ತೋ ನಾವು ಹೆದರ್ತಾ ಇದ್ದೀವಿ. ಟ್ರಂಪ್ ಡಿಸೈಡ್ ಮಾಡ್ತಾರೆ ನಾವು ರಷ್ಯಾದಿಂದ ಎಷ್ಟು ಆಯಿಲ್ ಖರೀದಿ ಮಾಡಬೇಕು, ಯಾವ ಕಲೆ, ಯಾರೋ ಡೊನಾಲ್ಡ್ ಟ್ರಂಪ್ ಅವರು ತೀರ್ಮಾನ ಮಾಡದಂತೆ ನಾವು ಕೇಳುವಷ್ಟು ನಿಸ್ಸಹಾಯಕರಾದ ಪರಿಸ್ಥಿತಿಗೆ ಬಂದಿದೆ. ಭಾರತದ ವಿದೇಶಾಂಗ ನೀತಿ ಯಾವತ್ತೂ ಕೂಡ ಈ ಮಟ್ಟದಲ್ಲಿ ಕೂಸಿದಿರಲಿಲ್ಲ. ದೇಶ ಬಡ ದೇಶವಾಗಿ ಕೇವಲ 500 ರೂಪಾಯಿ ರೀತಿಯಲ್ಲಿ, 500 ರೂಪಾಯಿ ಅಲ್ಲ ಅದು, ಸೊ 500 ಒಂದು ಮೊತ್ತ, ಅದು ಅದನ್ನ ಭಾಳ ಸಿಂಬಾಲಿಕ್ ಆಗಿ ಹೇಳಲಾಗುತ್ತೆ. ಅದು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ. ಸೊ ಅಂಥ ಸ್ಥಿತಿಯಲ್ಲಿ, ದುಡ್ಡೇ ಇಲ್ದಿರೋ ಸ್ಥಿತಿಯಲ್ಲಿ ಅಮೇರಿಕಾದಿಂದ ಗೋಧಿಯನ್ನು ತರಿಸಿಕೊಳ್ತಿದ್ದಂಥ ಸಂದರ್ಭದಲ್ಲೂ ಕೂಡ ವಿದೇಶಾಂಗ ನೀತಿಯ ವಿಚಾರ ಬಂದಾಗ ನೆಹರು ಪ್ರಬಲವಾಗಿ ನಿಲ್ತಿದ್ದರು. ಅವರು ಅಮೇರಿಕಾದ ಒತ್ತಡಕ್ಕೆ ಮಣದೇ ಇಲ್ಲ. ಹಾಗೆಯೇ ದಟ್ ಉಳಿದ ಪ್ರಧಾನಿಗಳನ್ನು ಒಬ್ಬರೊಬ್ಬರೇ ನೋಡ್ತಾ ಹೋಗಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒತ್ತಡಕ್ಕೆ ಮಣದಿಲ್ಲ, ಪಾಕಿಸ್ತಾನವನ್ನು ಮಣಿಸಿದ್ರು. ನಂತರ ತಾಷ್ಕೆಂಟ್ ಒಪ್ಪಂದ ಆಯಿತು. ಇಂದಿರಾ ಗಾಂಧಿ ಅಮೇರಿಕವನ್ನು ಕ್ಯಾರೇ ಮಾಡಲಿಲ್ಲ, ಪಾಕಿಸ್ತಾನವನ್ನು ಒಡೆದು ಮಲಗಿಸಿದ್ರು ಅಲ್ವಾ. ಬಾಂಗ್ಲಾದೇಶ ಪ್ರತ್ಯೇಕ ಮಾಡಿದ್ರು. ರಾಜೀವ್ ಗಾಂಧಿ ಕ್ಯಾರ್ ಮಾಡಿಲ್ಲ. ಈವನ್ ಫಾರ್ ದ್ಯಾಟ್ ಮ್ಯಾಟರ್ ಎಲ್ಲ ಒತ್ತಡಗಳ ನಡುವೆ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣುಸ್ಫೋಟ ಮಾಡಿದ್ರು, ಕ್ಯಾರಿ ಮಾಡಿಲ್ಲ. ಆದರೆ ಇವರಿಗೆಲ್ಲ ಇರುವಂತಹ ಈ ಶಕ್ತಿ, ದಾಷ್ಟ್ಯ ಯಾಕೆ ಇವತ್ತು ನಮ್ಮ ಪ್ರಧಾನಿಗಳಿಗಿಲ್ಲ? ಯಾಕೆ ನಮ್ಮ ಪ್ರಧಾನಿಗಳು ಮಾತನಾಡ್ತಾ ಇಲ್ಲ? ಅವ್ರು ಮಾತನಾಡಲಿ, ಅವರೇನು ಇದನ್ನು ಮಾತನಾಡೋಕ್ಕಾಗಲ್ಲ ಅಂದರೆ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಮಾತಾಡಲಿ, ಐ ಹ್ಯಾವ್ ನೋ ಇಶ್ಯೂ. ಆದರೆ ಅಟ್ಲೀಸ್ಟ್ ಟ್ರಂಪನ್ನು, ಅಮೇರಿಕನನ್ನು ಖಂಡಿಸುವ ಕೆಲಸವನ್ನು ಮಾಡ್ಬೋದಾಗಿತ್ತು, ಅದನ್ನು ಮಾಡಿಲ್ಲ. ಅದರ ಜೊತೆಗೆ ಟ್ರಂಪ್ ಒತ್ತಾಯದಿಂದ ಇರಾನ್ ಅಂತ ದೇಶ, ಭಾರತದ ಸ್ನೇಹಿ ದೇಶ, ಅದು ಭಾಳ ಜನರಿಗೆ ಅರ್ಥ ಆಗಲ್ಲ, ಮುಸ್ಲಿಂ ಕಂಟ್ರಿ ಅಂತ ಬೈತಾ ಹೋಗ್ತಾರೆ ಅಲ್ವಾ. ಚಾಬಾರ್ ಫೋರ್ಟ್ ನಾವು ಕಟ್ಟಿದ್ದು, ಅದು ಹೋಯ್ತು, ಟ್ರಂಪ್ಗೆ ಹೆದರಿಬಿಟ್ರು ಆಯಿತಾ. ರೂಪಾಯಿ ತೆಗೆದುಕೊಂಡು ಅವರು ನಮಗೆ ತೈಲವನ್ನು ಕೊಡ್ತಿದ್ರು, ಅದನ್ನು ಬಿಟ್ಟರು. ಇರಾನ್ ಡಂಪ್ ಮಾಡಿದ್ರು, ಇದ್ದಕ್ಕಿದ್ದಂಗೆ ಓಡೋಗ್ಬಿಟ್ಟು ನೇತನ್ಯಾಹು, ನರಹಂತಕ ನೇತನ್ಯಾಹುವನ್ನು ಹಾಕ್ಕೊಂಡ್ರು. ಸಿ, ನಾವು ಈಗ ಐಸೋಲೇಟ್ ಆಗ್ತೀವಿ. ಇದನ್ನು ಆಲೋಚನೆ ಮಾಡುವಾಗ ನಾವು ಎಲ್ಲವನ್ನು ಬಿಟ್ಟು ಆಲೋಚನೆ ಮಾಡಬೇಕು. ಮೋದಿ ಮೋಹವನ್ನು, ಮೋದಿ ಭ್ರಮೆಯನ್ನು, ಬಿ ಜೆ ಪಿ ಸೃಷ್ಟಿಸಿರುವಂಥ ಸುಳ್ಳುಗಳನ್ನು ಎಲ್ಲವನ್ನು ಬಿಟ್ಟು ಆಲೋಚನೆ ಮಾಡಿದರೆ ಒಂದು ನಿಮಿಷ ಆತಂಕ ಆಗುತ್ತೆ. ನಮ್ಮ ವಿದೇಶಾಂಗ ನೀತಿ ಸೋತಿದೆ, ನಾವು ಐಸೋಲೇಟ್ ಆಗಿದ್ದೀವಿ. ಇಲ್ವೋ ಹೇಳಿ ನೋಡೋಣ. ನಾವು ಐಸೋಲೇಟ್ ಆಗಿಲ್ಲ, ಇಂಥವ್ರು ನಮ್ಮ ಸ್ನೇಹಿತರಿದ್ದಾರೆ, ಲೆಟ್ ಅಸ್ ಟೆಲ್ ಮಿ. ಭಕ್ತರು ಇನ್ನೊಬ್ಬರು ಹೇಳಿ ಐ ಡು ಅಗ್ರಿ. ಯಾರಾದರೂ ಹೇಳಿ ಈ ದೇಶ ನಮ್ಮ ಸ್ನೇಹಿತ ರಾಷ್ಟ್ರ ಅಂತ, ಯಾರೂ ಇಲ್ಲ. ಯಾವ ದೇಶವು ಭಾರತದ ಜೊತೆ ನಿಂತಿಲ್ಲ. ಈಗ ಆಲೋಚನೆ ಮಾಡಿ, ಎಲ್ಲವನ್ನು ಕಳೆದುಕೊಂಡು ನಾವು ಬೆತ್ತಲಾಗ್ತಿದ್ದೀವಿ. ಇದು ಸರ್ಕಾರದ ವೈಫಲ್ಯ.